2008 ನವೆಂಬರ್ 27ರಂದು ಮುಂಬೈ ಭಯೋತ್ಪಾದನಾ ದಾಳಿಯ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ತುಕಾರಾಮ್ ಓಂಬ್ಳೆ ಅವರು ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದರು. ಆ ಕರಾಳ ರಾತ್ರಿಯಲ್ಲಿ ತುಕಾರಾಮ್ ಓಂಬ್ಳೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಭಯೋತ್ಪಾದಕ ಅಜ್ಮಲ್ ಕಸಬ್ನನ್ನು ಜೀವಂತವಾಗಿ ಸೆರೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಘಟನೆಯ ಸಮಯದಲ್ಲಿ ಕಸಬ್ ಶರಣಾಗತಿಯ ನಾಟಕವಾಡಿ ಪೊಲೀಸರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದಾಗ ಅವನನ್ನು ನಿಯಂತ್ರಿಸಲು ಓಂಬ್ಳೆ ಕಸಬ್ನನ್ನು ಹಿಡಿದುಕೊಂಡರು. ಈ ಪ್ರಕ್ರಿಯೆಯಲ್ಲಿ ಕಸಬ್ ಅವರ ಮೇಲೆ ಗುಂಡು ಹಾರಿಸಿದ. ಆದರೆ ಓಂಬ್ಳೆ ತನ್ನ ಕೊನೆಯ ಉಸಿರಿನವರೆಗೂ ಅವನನ್ನು ಹಿಡಿದಿದ್ದರು. ಅವರ ಈ ಧೈರ್ಯದ ಪ್ರಯತ್ನದಿಂದಾಗಿಯೇ ಕಸಬ್ನನ್ನು ಜೀವಂತವಾಗಿ ಸೆರೆ ಹಿಡಿಯಲು ಸಾಧ್ಯವಾಯಿತು ಮತ್ತು ಆ ಮೂಲಕ ಭಯೋತ್ಪಾದಕ ದಾಳಿಯ ಸಂಚು ಮತ್ತು ಅದರ ಹಿಂದಿನ ಮಾಸ್ಟರ್ ಮೈಂಡ್ ಅನ್ನು ಬಹಿರಂಗಪಡಿಸಲು ಸಾಧ್ಯವಾಯಿತು. ತುಕಾರಾಮ್ ಓಂಬ್ಳೆ ಅವರಿಗೆ ಅವರ ಕರ್ತವ್ಯ ಪರತೆ ಮತ್ತು ಶೌರ್ಯಕ್ಕಾಗಿ ಮರಣೋತ್ತರವಾಗಿ ಅಶೋಕ ಚಕ್ರವನ್ನು ನೀಡಿ ಗೌರವಿಸಲಾಯಿತು. ಭಾರತದ ಮಾಜಿ ಪ್ರಧಾನಿ ವಿಶ್ವನಾಥ ಪ್ರತಾಪ್ ಸಿಂಗ್ ಅಂದರೆ ವಿಪಿ ಸಿಂಗ್ ಅವರು 2008 ನವೆಂಬರ್ 27ರಂದು ಕೊನೆಯುಸಿರೆಳೆದರು. ವಿಪಿ ಸಿಂಗ್ 1931 ಜೂನ್ 25ರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನಿಸಿದರು. 1989ರಲ್ಲಿ ವಿಪಿ ಸಿಂಗ್ ಜನತಾದಳದಿಂದ ಭಾರತದ 7ನೇ ಪ್ರಧಾನಿಯಾದರು. ಅವರ ಅಧಿಕಾರಾವಧಿಯಲ್ಲಿ ಅವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಹಕ್ಕುಗಳನ್ನು ನೀಡುವ ಮಂಡಲ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದರು. ವಿಪಿ ಸಿಂಗ್ ಅವರ ಈ ನಿರ್ಧಾರ ಕೆಲವರಿಗೆ ಸಂತಸ ತಂದಿದ್ದರೆ ದೇಶದಲ್ಲಿ ವ್ಯಾಪಕ ಚರ್ಚೆ ಮತ್ತು ಚಳುವಳಿಗೂ ಕಾರಣವಾಯಿತು. ಮಂಡಲ ಆಯೋಗದ ಶಿಫಾರಸುಗಳು ದೇಶದಲ್ಲಿ ಜಾರಿಯಾದ ಕೂಡಲೇ ವಿಪಿ ಸಿಂಗ್ ತಮ್ಮ ಸವರ್ಣೀಯ ಸಮುದಾಯದ ದೃಷ್ಟಿಯಲ್ಲಿ ರಾಜನಲ್ಲ ಬಡವ, ದೇಶದ ಅವಮಾನ ಎಂಬುದಾಗಿ ಬದಲಾದರು. ಇದರ ಹೊರತಾಗಿಯೂ ವಿಶ್ವನಾಥ ಪ್ರತಾಪ್ ಸಿಂಗ್ ಅವರನ್ನು ದಕ್ಷ ಆಡಳಿತಗಾರ, ಪ್ರಾಮಾಣಿಕ ನಾಯಕ ಮತ್ತು ಬಡವರು ಮತ್ತು ವಂಚಿತರಿಗೆ ಮೀಸಲಾಗಿರುವ ರಾಜಕಾರಣಿ ಎಂದು ಪರಿಗಣಿಸಲಾಗಿತ್ತು. ಪ್ರಧಾನಿಯಾಗುವ ಮೊದಲು ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಭಾರತದ ಹಣಕಾಸು ಸಚಿವ ಮತ್ತು ರಕ್ಷಣಾ ಸಚಿವರೂ ಆಗಿದ್ದರು. ವಿಶ್ವನಾಥ ಪ್ರತಾಪ್ ಸಿಂಗ್ ಅವರು ತಮ್ಮ ನೀತಿಗಳು ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಮಾಡಿದ ಕೆಲಸಗಳಿಂದ ಭಾರತೀಯ ರಾಜಕೀಯದಲ್ಲಿ ವಿಶಿಷ್ಟವಾದ ಗುರುತನ್ನು ಸೃಷ್ಟಿಸಿದರು. ಅವರ ನಿಧನವು ಭಾರತದ ರಾಜಕೀಯದಲ್ಲಿ ಒಂದು ಯುಗದ ಅಂತ್ಯವೆನಿಸಿತು. ಆಸ್ಟ್ರೇಲಿಯಾದ ಕ್ರಿಕೆಟಿಗ ಫಿಲಿಪ್ ಹ್ಯೂಸ್ ಅವರು 2014 ನವೆಂಬರ್ 27ರಂದು ಕೊನೆಯುಸಿರೆಳೆದರು. ಹ್ಯೂಸ್ ನಿಧನದಿಂದ ಇಡೀ ಕ್ರಿಕೆಟ್ ಲೋಕವೇ ಶೋಕದಲ್ಲಿ ಮುಳುಗಿತು. ನವೆಂಬರ್ 25ರಂದು ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನ್ಯೂ ಸೌತ್ ವೇಲ್ಸ್ ವಿರುದ್ಧ ನಡೆಯುತ್ತಿದ್ದ ಸ್ಥಳೀಯ ಪಂದ್ಯದ ವೇಳೆ 25 ವರ್ಷದ ಹ್ಯೂಸ್ ಗಂಭೀರವಾಗಿ ಗಾಯಗೊಂಡಿದ್ದರು. ಬ್ಯಾಟಿಂಗ್ ಮಾಡುವಾಗ ಸೀನ್ ಅಬಾಟ್ ಅವರ ಬೌನ್ಸರ್ ಎಸೆತವು ಹ್ಯೂಸ್ ಅವರ ತಲೆಯ ಹಿಂಭಾಗಕ್ಕೆ ಬಡಿದಿತ್ತು. ಹೆಲ್ಮೆಟ್ ಧರಿಸಿದ್ದರೂ ಕೂಡ ಹೆಲ್ಮೆಟ್ ಮುಚ್ಚದಿದ್ದ ಜಾಗಕ್ಕೆ ಚೆಂಡು ಬಡಿದಿತ್ತು. ಗಾಯವು ತುಂಬಾ ಗಂಭೀರವಾಗಿದ್ದು ಮೈದಾನದಲ್ಲಿ ಬಿದ್ದ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಅವರು ಕೋಮಾದಲ್ಲಿ ಇದ್ದರು. ಆದರೆ ಅವರ ಗಾಯಗಳು ಮಾರಣಾಂತಿಕವೆಂದು ಸಾಬೀತಾಯಿತು. ಅವರು 2 ದಿನಗಳ ನಂತರ ಅಂದರೆ 2014 ನವೆಂಬರ್ 27ರಂದು ಕೊನೆಯುಸಿರೆಳೆದರು. ಫಿಲಿಪ್ ಹ್ಯೂಸ್ ಅವರ ಸಾವು ಕ್ರೀಡೆಯಲ್ಲಿ ಸುರಕ್ಷತೆಯ ಬಗ್ಗೆ ಗಂಭೀರ ಕಳವಳವನ್ನು ಹುಟ್ಟುಹಾಕಿತು. ಇದರ ನಂತರ ಕ್ರಿಕೆಟ್ನಲ್ಲಿ ಆಟಗಾರರ ಸುರಕ್ಷತೆಗಾಗಿ ಹೆಲ್ಮೆಟ್ ವಿನ್ಯಾಸದಲ್ಲಿ ಸುಧಾರಣೆಗಳನ್ನು ಮಾಡಲಾಯಿತು. ಹ್ಯೂಸ್ ಅವರ ನಿರ್ಗಮನವು ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಮಾತ್ರವಲ್ಲದೆ ಇಡೀ ಕ್ರಿಕೆಟ್ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಯಿತು. ಅವರ ವೃತ್ತಿ ಜೀವನವು ಚಿಕ್ಕದಾಗಿರಬಹುದು, ಆದರೆ ಅವರ ಪ್ರತಿಭೆ ಮತ್ತು ಸ್ಪರ್ಧಾತ್ಮಕ ಆಟವು ಯಾವಾಗಲೂ ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಗಣೇಶ್ ವಾಸುದೇವ್ ಮಾವಲಂಕರ್ ಅವರು 1888 ನವೆಂಬರ್ 27ರಂದು ಗುಜರಾತ್ನ ವಡೋದರದಲ್ಲಿ ಜನಿಸಿದರು. ಅವರನ್ನು ದಾದಾ ಸಾಹೇಬ್ ಎಂದೂ ಕರೆಯುತ್ತಾರೆ. ಮಾವಲಂಕರ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಕ್ರಿಯ ಕಾರ್ಯಕರ್ತ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಮಾವಲಂಕರು ಮಹಾತ್ಮ ಗಾಂಧಿಯವರ ವಿಚಾರಗಳಿಂದ ಪ್ರಭಾವಿತರಾಗಿ ಅಸಹಕಾರ ಚಳುವಳಿಗೆ ಸೇರಿದರು. ಮಾವಲಂಕರ್ ಅವರನ್ನು ಸಂವಿಧಾನ ಸಭೆಯ ಸದಸ್ಯರನ್ನಾಗಿಯೂ ಮಾಡಲಾಯಿತು. ಅದರ ನಂತರ 1952ರಲ್ಲಿ ಅವರು ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಆದರು ಮತ್ತು ಭಾರತೀಯ ಸಂಸತ್ತಿನ ಕಾರ್ಯಚಟುವಟಿಕೆಯನ್ನು ಸುಗಮಗೊಳಿಸುವ ಮತ್ತು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಅಧ್ಯಕ್ಷತೆಯಲ್ಲಿ ಸಂಸತ್ತಿನಲ್ಲಿ ಶಿಸ್ತು ಮತ್ತು ನಿಷ್ಪಕ್ಷಪಾತದ ತತ್ವಗಳಿಗೆ ಆದ್ಯತೆ ನೀಡಲಾಯಿತು. ಗಣೇಶ್ ವಾಸುದೇವ್ ಮಾವಲಂಕರ್ ಅವರ ಕೊಡುಗೆಯು ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಮಾತ್ರವಲ್ಲ, ಭಾರತೀಯ ರಾಜಕೀಯಕ್ಕೆ ಘನತೆಯನ್ನು ಒದಗಿಸುವಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅವರು 1956 ಫೆಬ್ರವರಿ 27ರಂದು ಕೊನೆಯುಸಿರೆಳೆದರು.
1940 ನವೆಂಬರ್ 27ರಂದು ಮಾರ್ಷಲ್ ಆರ್ಟ್ಸ್ ದಂತಕಥೆ ಮತ್ತು ಹಾಲಿವುಡ್ ನಟ ಬ್ರೂಸ್ ಲೀ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಲೀ ಜುನ್ ಫಾನ್. ಬ್ರೂಸ್ ಲೀ ಸಮರಕಲೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು. ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅದನ್ನು ಜನಪ್ರಿಯಗೊಳಿಸಿದರು. ಬ್ರೂಸ್ ಲೀ ತಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಜೀತ್ ಕುನೇಡು ಎಂಬ ಸಮರಕಲೆಗಳ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು. ಇದು ನವ್ಯತೆ ಮತ್ತು ಸ್ವಯಂ ಅಭಿವ್ಯಕ್ತಿಗೆ ಒತ್ತು ನೀಡುತ್ತದೆ. ಅವರ ಶೈಲಿಯು ಸಾಂಪ್ರದಾಯಿಕ ಸಮರಕಲೆಗಳ ಗಡಿಗಳನ್ನು ಮುರಿಯುವ ಹೊಸ ವಿಧಾನದ ಪ್ರಾರಂಭವಾಗಿತ್ತು. ಎಂಟರ್ ದಿ ಡ್ರ್ಯಾಗನ್, ದಿ ಬಿಗ್ ಬಾಸ್, ಫಿಸ್ಟ್ ಆಫ್ ಫ್ಯೂರಿ ಮುಂತಾದ ಚಿತ್ರಗಳ ಮೂಲಕ ಬ್ರೂಸ್ ಲೀ ಅಂತಾರಾಷ್ಟ್ರೀಯ ಚಿತ್ರರಂಗದ ತಾರೆಯಾಗಿದ್ದಾರೆ. ಅವರ ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ಸನ್ನು ಗಳಿಸಿದ್ದು ಮಾತ್ರವಲ್ಲದೆ ಏಷ್ಯಾದ ನಟರಿಗೆ ಹಾಲಿವುಡ್ನ ಬಾಗಿಲು ತೆರೆದಂತಾಯಿತು. ದುರದೃಷ್ಟವಶಾತ್ ಬ್ರೂಸ್ ಲೀ ಅವರ ಜೀವನವು ಚಿಕ್ಕ ವಯಸ್ಸಿನಲ್ಲಿಯೇ ಕೊನೆಗೊಂಡಿತು. ಅವರು 1973 ಜುಲೈ 20ರಂದು ಕೇವಲ 32ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. 1895 ನವೆಂಬರ್ 27ರಂದು ಸ್ವೀಡಿಷ್ ವಿಜ್ಞಾನಿ ಮತ್ತು ಸಂಶೋಧಕ ಆಲ್ಫ್ರೆಡ್ ನೊಬೆಲ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಲು ತಮ್ಮ ಆಸ್ತಿಯ ದೊಡ್ಡ ಭಾಗವನ್ನು ತಮ್ಮ ಉಯಿಲಿನಲ್ಲಿ ಅರ್ಪಿಸಿದರು. ಈ ಉಯಿಲಿನ ಪ್ರಕಾರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಾಂತಿಯ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಗಳನ್ನು ನೀಡಲಾಗುವುದು. ಡೈನಮೈಟ್ ಅನ್ನು ಕಂಡುಹಿಡಿದ ಆಲ್ಫ್ರೆಡ್ ನೊಬೆಲ್ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಆವಿಷ್ಕಾರದ ಹಾನಿಕಾರಕ ಪರಿಣಾಮಗಳಿಂದ ದುಃಖಿತರಾಗಿದ್ದರು. ಅದಕ್ಕಾಗಿಯೇ ಅವರು ತಮ್ಮ ಸಂಪತ್ತನ್ನು ಮಾನವೀಯತೆಯ ಸುಧಾರಣೆಗೆ ಬಳಸಲು ನಿರ್ಧರಿಸಿದರು. ಅವರ ಈ ಉಯಿಲು ಅವರ ಜೀವನದ ಕೊನೆಯ ವರ್ಷಗಳಲ್ಲಿ ಸಿದ್ಧವಾಯಿತು. ನೊಬೆಲ್ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ 1901ರಲ್ಲಿ ನೀಡಲಾಯಿತು. ಈ ಪ್ರಶಸ್ತಿಗಳನ್ನು ಇಂದಿಗೂ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ನಂತರ 1969ರಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರದಲ್ಲೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. ನೊಬೆಲ್ ಪ್ರಶಸ್ತಿಗಳ ಸ್ಥಾಪನೆಯ ಹಿಂದೆ ಮಾನವೀಯತೆಗೆ ಸೇವೆ ಸಲ್ಲಿಸುವ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಈ ಪ್ರಶಸ್ತಿಗಳ ಮೂಲಕ ಅವರ ಸಾಧನೆಗಳನ್ನು ಗುರುತಿಸಬೇಕು ಎಂಬ ಆಲ್ಫ್ರೆಡ್ ನೊಬೆಲ್ ಅವರ ಉದ್ದೇಶವಿದೆ.